ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನಿವತ್ತು ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೀತಾ ಇರುವಂತಹ ಕೇಕ್ ಶೋಗೆ ಬಂದಿದ್ದೀನಿ. ಆಕ್ಚುಲ್ ಆಗಿ ಯಾವತ್ತಿಂದ 12th ಇಂದ ಸ್ಟಾರ್ಟ್ ಆಗಿದೆ. ಜನವರಿ ನೆಕ್ಸ್ಟ್ ಇಯರ್ 4th ವರೆಗೂ ಕೂಡ ಈ ಕೇಕ್ ಶೋ ಇರುತ್ತೆ. ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆದರೆ 9 ಗಂಟೆವರೆಗೂ ಕೂಡ ನಡೆಯುತ್ತೆ. ಮಕ್ಕಳಂತೂ ತುಂಬ ಖುಷಿ ಪಡ್ತಾರೆ. ಮಕ್ಕಳಿಗಿಂತ ಜಾಸ್ತಿ ನಮ್ಮಂತವ್ರು ಖುಷಿ ಪಡ್ತಾರೆ. ಯಾಕಂತ ಹೇಳಿದ್ರೆ ಕೇಕ್ ಶೋ ಒಂದು ನೆಪ ಮಾತ್ರ. ಕೇಕ್ ಶೋ ಪಕ್ಕದಲ್ಲಿ ಬೇರೆ ಬೇರೆ ಸ್ಟಾಲ್ಸ್ ಇದೆ. ಮನೆಗೆ ಬೇಕಾಗಿರೋ ಥಿಂಗ್ಸು, ನಮಗೆ ಬೇಕಾಗಿರೋಂತಹ ಥಿಂಗ್ಸು ಎಲ್ಲವೂ ಕೂಡ ಇರೋದ್ರಿಂದ, ಫುಡ್ ಸ್ಟಾಲ್ ಕೂಡ ಇರೋದ್ರಿಂದ ಒಂದು ಎಂಜಾಯ್ಮೆಂಟ್ ಅಂತೂ ಖಂಡಿತ ಹೌದು. ಅದರಲ್ಲೂ ವೀಕೆಂಡ್ಸು ಅಂತ ಬಂದರೆ ಡೇ ಪೂರ್ತಿಯಾಗಿ ಖಾಲಿ ಇರ್ತಾರೆ. ಆದರೆ ವೀಕ್ ಡೇಸಲ್ಲೆಲ್ಲ ಜನ ಬ್ಯುಸಿ ಆಗಿರೋದ್ರಿಂದ ಸಂಜೆ ಕೆಲಸ ಮುಗಿಸ್ಕೊಂಡು ಕೂಡ ಬಂದು ಇಲ್ಲಿ ಬಂದು ಹೋಗ್ಬೋದು. ಯಾಕಂತ ಹೇಳಿದ್ರೆ 9 ಗಂಟೆ ತನಕ ಇರೋದ್ರಿಂದ. ಆದರೆ ಎಷ್ಟು ಫೀಸ್ ಇದೆ ಅದು ಒಳಗಡೆನೆ ಹೋಗಿ ನೋಡಬೇಕು. ಯಾಕಂದ್ರೆ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಐಡಿಯಾ. ಈ ಸಲ ಏನಾದ್ರು ಜಾಸ್ತಿ ಮಾಡಿದಾರಾ ಅಂತ ಹೇಳಿ. ಬಟ್ ಪಾರ್ಕಿಂಗ್ ಅಂತೂ 30 ರೂಪೀಸ್ ಏನೋ 2 ವೀಲರ್ಸಿಗೆ ಪೇ ಮಾಡಬೇಕು ಅನ್ಸುತ್ತೆ. ಕಾರ್ಗೆ ಮೇ ಬಿ ಅದಕ್ಕಿಂತ ಜಾಸ್ತಿ ಇರುತ್ತೆ. ಮೇ ಬಿ 50 ರೂಪೀಸ್ ಏನೋ ಇರುತ್ತೆ. ಪಾರ್ಕಿಂಗ್ ಅವೈಲೇಬಲ್ ಇದೆ, ಬಟ್ ಫೀಸ್ ಅಂತೂ ಕೊಡಲೇಬೇಕಾಗುತ್ತೆ. ಪಾರ್ಕಿಂಗ್ ಪೇ ಮಾಡೇ ನೀವು ಪಾರ್ಕ್ ಮಾಡಬೇಕಾಗತ್ತೆ. ಸೊ ಬನ್ನಿ ಒಳಗಡೆ ಹೋಗೋಣ. ಏನೇನಿದೆ, ಹೇಗಿದೆ ಕೇಕ್ ಶೋ ಅಲ್ಲಿ ಈ ಸಲ ಏನು ಸ್ಪೆಷಲ್ ಇದೆ ಎಲ್ಲ ತೋರಿಸ್ತೀನಿ ಬನ್ನಿ. ಆಗಲೇ ಟಿಕೆಟ್ ಪ್ರೈಸ್ ಗೊತ್ತಿಲ್ಲ ಅಂತ ಹೇಳಿದೆ. ಈ ಸಲ 150 ರೂಪೀಸ್ ಇದೆ. ಅಂದರೆ ವಿತ್ GST ಏನೇನು ರೇಟ್ ಬೀಳುತ್ತೆ ಅದನ್ನು ಕಂಪ್ಲೀಟಾಗಿ ಹಾಕ್ಬಿಟ್ಟಿದ್ದಾರೆ. 3 ವರ್ಷ ಮೇಲ್ಪಟ್ಟವ್ರು ಎಲ್ರಿಗೂ ಕೂಡ ಟಿಕೆಟ್ ತಗೊಳ್ಳೇಬೇಕಾಗುತ್ತೆ. ವೀಕೆಂಡ್ ಸ್ಪೆಷಲ್ ಪ್ರೈಸ್ ಏನಿಲ್ಲ, ಅಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ ಎಲ್ಲ ದಿನನೂ 150 ರೂಪಾಯಿ ಇರುತ್ತೆ. 3 ವರ್ಷದ ಮೇಲ್ಪಟ್ಟಂಥವರಿಗೆ, 3 ವರ್ಷ ಚಿಕ್ಕ ಮಕ್ಕಳಿಗೆ ಇರೋದಿಲ್ಲ. ಎಂಟ್ರಿ ಆಗೋಣ ಬನ್ನಿ. ಫೈನಲಿ ಒಳಗಂತೂ ಬಂದಿದ್ದೀವಿ. ಕಲರ್ಫುಲ್ ಕೇಕ್ಸ್ ಅಟ್ರಾಕ್ಟ್ ಅಂತೂ ಮಾಡ್ತದೆ, ಬಟ್ ಮುಟ್ಟೋಕ್ಕಾಗಲ್ಲ. ಯಾಕಂದರೆ ಕಂಪ್ಲೀಟ್ ಕವರ್ ಮಾಡಿದ್ದಾರೆ. ಜನ ಜಾಸ್ತಿಯಾಗಿ ಹೋಗ್ತಾರೆ, ಅದನ್ನು ಹಾಳು ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕೆ ಬ್ಯಾರಿಕೇಡ್ ಹಾಕಿದ್ದಾರೆ. ಅದ್ರ ಅದೇನದು ಕೇಕ್ ಅದ್ರ ಸುತ್ತ ಕೂಡ ಡಾಮಿನೇಟ್ ಮಾಡೋ ರೀತಿಯಲ್ಲಿ ಕವರ್ ಮಾಡಿಬಿಟ್ಟಿದ್ದಾರೆ. ನಮಗೆ ಫಸ್ಟ್ ಕಾಣ್ತಾ ಇರೋವಂಥದ್ದು ಅಂತ ಹೇಳಿದ್ರೆ ಪ್ರಿನ್ಸಸ್ ಕ್ಯಾಸಲ್. ಇದು 16x16. ಟೋಟಲ್ ಆಗಿ ಇಲ್ಲಿರುವಂತಹ ಕೇಕ್ಸ್ ಏನು ರೆಡಿ ಆಗಿದೆ 25+ ಕೇಕ್ ಮಾಡೆಲ್ಸು. ಇದನ್ನ ರೆಡಿ ಮಾಡಿರುವಂಥದ್ದು 50+ ಜನ, ಅಂದರೆ ಆರ್ಟಿಸ್ಟ್ಗಳಾಗಿರಬಹುದು ಅಥವಾ ಬೇಕ್ ಮಾಡೋದ್ರಲ್ಲಿ ಪರಿಣಿತಿ ಇರೋವಂಥವ್ರು. ಟೋಟಲ್ ಆಗಿ 90 ಡೇಸ್ IBCA ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಬೇಕಿಂಗ್ ಆ್ಯಂಡ್ ಕೇಕ್ ಆರ್ಟ್ ಏನಿದೆ, ಇವ್ರ ಕಡೆಯಿಂದ ಮಾಡಿರೋದು. ಮನೀಶ್ ಗೌರ್ ಅವರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಯಾಕಂತ ಹೇಳಿದ್ರೆ ಸಾಕಷ್ಟು ವರ್ಷಗಳಿಂದ ಈ ಕೇಕ್ ಶೋ ನಡೀತಾ ಇದೆ. ಈ ವರ್ಷ ಕೂಡ ಮನೀಶ್ ಗೌರ್ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇರೋದು. ಫಸ್ಟ್ ಕೇಕ್ ಬಂದು ಪ್ರಿನ್ಸಸ್ ಕ್ಯಾಸಲ್. ನೆಕ್ಸ್ಟ್ ಬಂದು ವೆಲಾಂಕನಿ ಚರ್ಚ್ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ವಿಜುವಲೈಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗತ್ತೆ. ಯಾಕಂತ ಹೇಳಿದ್ರೆ ನಾವು ನಿಮಗೆ ತೋರಿಸೋದಕ್ಕೆ ಡೈರೆಕ್ಟಾಗಿ ಬಂದಾಗ ನೋಡೋಕೆ ಸಿಗುತ್ತಲ್ವ ಮಜಾ, ಅದು ಮೇ ಬಿ ಮೊಬೈಲಲ್ಲಿ ಅಥವಾ ನಾವು ವಿಡಿಯೋದಲ್ಲಿ ತೋರಿಸಿದಾಗ ಸಿಗಲ್ಲ. ಯಾಕಂದರೆ ಪ್ಲಾಸ್ಟಿಕ್ ಕವರ್ಸ್ ಇರೋದ್ರಿಂದ. ಬಟ್ ಸ್ಟಿಲ್ ಎಷ್ಟು ಆಗತ್ತೆ ಅಷ್ಟು ಪ್ರಯತ್ನ ಅಂತೂ ಖಂಡಿತ ಮಾಡ್ತೀವಿ. ಸೊ ಸದ್ಯ ಟ್ರೆಂಡಿಂಗಲ್ಲಿರುವಂಥದ್ದು ಅಂತ ಹೇಳಿದ್ರೆ ಕಾಂತಾರ. ಸೊ ಆ ಕಾಂತಾರನ ಯಾರು ಮರೆಯೋದಕ್ಕಾಗತ್ತೆ ಹೇಳಿ? ಪಂಜುರ್ಲಿ ದೈವ ಏನಿದೆ ಅದನ್ನು ರಿಮೇಕ್ ಮಾಡಿದ್ದಾರೆ, ಅದು ಕೇಕ್ ಮೂಲಕ. ಇದಂತೂ ಸಖತ್ ಅಟ್ರಾಕ್ಟಿವ್ ಆಗಿದೆ ನಿಜಕ್ಕೂ. ಅದೇನದು ಲೇಸರ್ ಕಟ್ಟಿಂಗ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಅಂದರೆ ಎಡಿಬಲ್ ಇದೆಲ್ಲ ಕಂಪ್ಲೀಟ್ ಆಗಿ. ಶುಗರ್ ಜಾಸ್ತಿ ಯೂಸ್ ಮಾಡಿದ್ದಾರೆ. ಶುಗರ್ ಮಾಡೆಲ್ಸು ವಿತ್ ಕೇಕ್. ಆದರೆ ತಿನ್ನೋದಕ್ಕೆ ಬಿಡೋದಿಲ್ಲ. ಯಾಕಂತ ಹೇಳಿದ್ರೆ ಜನ ಬಂದು ನೋಡಬೇಕಲ್ಲ ಅನ್ನೋ ಕಾರಣಕ್ಕೆ ತುಂಬ ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಬಂದು ಕುಂಗ್ ಫು ಪಾಂಡಾ. ಪಾಂಡಾ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಯಾರೇ ನೋಡಲಿ, ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು, ನೋಡಿದ ತಕ್ಷಣ ಕ್ಯೂಟ್ ಅನ್ಸೋ ಒಂದು ಪ್ರಾಣಿ. ಒಂದು ಟಬ್ಬಲ್ಲಿರುವಂತಹ ಕುಂಗ್ ಫು ಪಾಂಡಾನ ನೋಡ್ಬೋದು. ಅಂದರೆ ಪಾಪ ಅದು ಬಾತ್ ಮಾಡ್ತಾ ಇದೆ, ಅಂದರೆ ಸ್ನಾನ ಮಾಡ್ತಾ ಇದೆ. ಅದಕ್ಕೆ ಬೇಕಿರೋ ಎಲ್ಲ ಐಟಮ್ಸ್ ಇಟ್ಬಿಟ್ಟಿದ್ದಾರೆ. ಸೋಪು, ಬ್ರಷು, ಚಿಕ್ಕ ಮಕ್ಕಳನ್ನ ಆಟ ಆಡಿಸೋದಕ್ಕೆ ಯೂಸ್ ಮಾಡ್ತೀವಲ್ಲ ಆ ಥರ ಎಲ್ಲ ಕಂಪ್ಲೀಟ್ ಸೆಟಪ್ ಇದೆ. ನೆಕ್ಸ್ಟ್ ಒನ್ ಬಂದು ಸಿಂಪಲ್ ಮಾಡೆಲ್ ಕೇಕ್, ಅದು ಮಾಡರ್ನ್ ಕೇಕು. ಇವಾಗಂತೂ ಎಲ್ಲ ಥರದವರು ಕೇಕ್ಗಳನ್ನ ನೋಡ್ತೀವಿ. ಅದರಲ್ಲೂ ಮದುವೆ ಟೈಮಲ್ಲಿ ಅದು ಇದು ಅಂತ ಹೇಳಿ ಡಿಫ್ರೆಂಟಾಗಿ ನಮ್ಗೆ ಅಷ್ಟು ಹೈಟ್ ಬೇಕು, ಇಷ್ಟು ಹೈಟ್ ಬೇಕು ಅಂತೆಲ್ಲ. ಸೊ ಒಂದು ಕೇಕ್ನ ತೋರಿಸಿದಾರಷ್ಟೇ ದೊಡ್ಡದಾಗಿರೋ ಅಂಥದ್ದು. ನೆಕ್ಸ್ಟ್ ಒನ್ ಬಂದು ಕಾಸ್ಮಿಕ್ ಝೋಡಿಯಾಕ್ ಕೇಕ್ ಅಂತೆ. ಈ ಕಾಸ್ಮಿಕ್ ರೇಸ್ ಏನಿರುತ್ತೆ ಅದನ್ನು ತೋರಿಸೋದಕ್ಕೆ ಅಂತ ಹೇಳಿ ನಮ್ಮದು ಈ ಝೋಡಿಯಾಕ್ ಸೈನ್ಸ್ ಎಲ್ಲ ಇರುತ್ತಲ್ವ, ಅಂದರೆ ಏನದು ರಾಶಿಗಳ ಚಿತ್ರಗಳೆಲ್ಲ ಇದೆ. ಅದರ ಒಂದು ಕೇಕ್ ಮಾಡಿದ್ದಾರೆ ವಿತ್ ಸೂರ್ಯ ಆ್ಯಂಡ್ ಚಂದ್ರ ಕಂಪ್ಲೀಟ್ ಆಗಿ. ಇಲ್ಲಿ ಒಂದಿದೆ ಸೆಟಪ್ ಕಂಪ್ಲೀಟ್ ಆಗಿ. ಅಂದರೆ ಎಲ್ಲ ಕಡೆ ಹುಡುಗ ಹುಡುಗಿನೇ ಕಾಣಿಸ್ತಾ ಇದ್ದಾರೆ. ಇದಕ್ಕೆ ಹೆಸರು ಕೊಟ್ಟಿಲ್ಲ, ಆ್ಯಕ್ಚುಲಾಗಿ ನೇಮ್ ಬೋರ್ಡ್ ಇಲ್ಲ. ಕೆಲವೊಂದಕ್ಕೆ ಏನು ಮಾಡಿದ್ದಾರೆ ಅಂದರೆ ಸ್ಕ್ಯಾನರ್ ಕೊಟ್ಬಿಟ್ಟಿದ್ದಾರೆ, QR ಕೋಡ್ ಕೊಟ್ಬಿಟ್ಟಿದ್ದಾರೆ. ನೀವು ಸ್ಕ್ಯಾನ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಡೀಟೇಲ್ಸ್ ಸಿಗೋ ಥರ. ಸೊ ಇದೊಂಥರ ಡಿಫ್ರೆಂಟ್ ಆಗಿದೆ, ವೆಡ್ಡಿಂಗ್ ಕೇಕ್ ಥರ ಫೀಲ್ ಆಗುತ್ತೆ. ಯಾಕಂದರೆ ಹುಡುಗ ಹುಡುಗಿ ಪೇರ್ಸ್ ನಿಲ್ಲಿಸಿರೋದ್ರಿಂದ ಹೆಸರಂತೂ ಇಲ್ಲ, ಡಿಫ್ರೆಂಟ್ ಆಗಿದೆ.
ಒನ್ ಬಂದು ವಿಕ್ಟೋರಿಯಾ, ರಾಣಿ ವಿಕ್ಟೋರಿಯಾದು ಗೌನು, ಮ್ಯಾನಿಕ್ವಿನ್ ವಿಕ್ಟೋರಿಯನ್ ಗೌನ್ ಅಂತೆ. ಸೊ ಒಂದು ಹುಡುಗಿ ಅಂದ್ರೆ ನಮ್ಮ ಕ್ವೀನ್ ವಿಕ್ಟೋರಿಯಾ ನಿಂತಿರೋ ರೀತಿಯಲ್ಲಿ ಕೇಕ್ ಅನ್ನ ಮಾಡಿದ್ದಾರೆ. ಗೌನ್ ಫೇಮಸ್ ಅಲ್ಲ ವಿಕ್ಟೋರಿಯಾದು, ಅದೇ ಗೌನ್ನ ಇಲ್ಲಿ ರೆಪ್ಲಿಕಾ ತರ ಇಟ್ಟಿದ್ದಾರೆ. ನೈಸ್. ಇದೆಲ್ಲ ಮಾಡೋದಕ್ಕೆ ಸಖತ್ ಕೆಲಸ ಅಂತೂ ಹಿಡಿಯುತ್ತೆ. ಅದೇ ಹೇಳಿದ್ನಲ್ಲ ಆಗ್ಲೇ, 50 ಮೆಂಬರ್ಸು ಆಲ್ಮೋಸ್ಟ್ 90 ಡೇಸ್ ಅಂದ್ರೆ 3 ಮಂತ್ಸ್ ತಗೊಂಡು ಮಾಡಿರುವಂತಹ ಕೆಲಸ ಇದು. ಕಷ್ಟ ತುಂಬಾ ಇದೆ. ನಾವು ನೋಡೋದಕ್ಕೆ ಅಯ್ಯೋ ಇಷ್ಟೇನಾ ಕೇಕ್ ಶೋ ಅನ್ಬೋದು, ಬಟ್ ಅದ್ರ ಹಿಂದೆ ತುಂಬಾ ಕಷ್ಟ ಇರುತ್ತೆ. ಇದನ್ನ ಬಹುಶಃ ಸಣ್ಣ ಮಕ್ಳು ನೋಡ್ತಿದ್ರೆ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಬೇಡ, ಹೇಳೋದು ಬೇಡ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಯೂನಿಕಾರ್ನ್ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಗೊತ್ತೇ ಇರೋದು, ಸಣ್ಣ ಮಕ್ಕಳಿಗಂತೂ ಬಹಳ ಇಷ್ಟ ಇವಾಗ. ಹಂಗಾಗಿ ಪೋನಿ, ಯೂನಿಕಾರ್ನ್ ಮತ್ತೆ ರೈನ್ಬೋ ಏನಿದೆ ಅದನ್ನ ರೆಪ್ಲಿಕಾ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ನೈಸ್, ಚೆನ್ನಾಗಿ ಕಾಣಿಸ್ತದೆ. ಇದೊಂಥರ ಡಿಫ್ರೆಂಟ್ ಆಗಿದೆ. ನಾವು ಕೇಕ್ ಮಾಡ್ತೀವಿ, ಕೇಕ್ ಮಾಡಿದ್ಮೇಲೆ ಕೇಕ್ ತಿನ್ನೋದಕ್ಕಷ್ಟೇ ಯೂಸ್ ಆಗುತ್ತೆ, ಅಥವಾ ಈ ಕೇಕ್ ಶೋ ಬಂದಾಗ ಏನಾಗುತ್ತೆ, ಕೇಕ್ ಯಾರು ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಲ್ಲ. ಆದ್ರೆ ಹಿಂದೆ ಒಬ್ಬ ಶೆಫ್ ಇರ್ತಾನೆ, ಅವನಿಗೊಂದಷ್ಟು ಜನ ಅಸಿಸ್ಟೆಂಟ್ಸ್ ಇರ್ತಾರೆ, ಅವರೆಲ್ಲ ಕೆಲಸ ಮಾಡಿರ್ತಾರೆ ಅಂತ. ಅದಕ್ಕೆ ಅದನ್ನ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಶೆಫ್ನು ಇಲ್ಲಿ ಕೂರಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ವಿತ್ ಕೇಕ್ ಬೇಕಿಂಗ್ ಏನೆಲ್ಲ ಮಾಡ್ಬೋದು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಐಟಮ್ಸ್, ಬಿಸ್ಕೆಟು, ಕೇಕು, ಚಾಕ್ಲೇಟ್ಸು, ಅದು ಇದು ಕೇಕು ಎಲ್ಲದನ್ನು ಇಟ್ಟು ಅದ್ರ ಜೊತೆಗೆ ಶೆಫ್ನು ಕೂಡ ಕೂರಿಸ್ಬಿಟ್ಟಿದ್ದಾರೆ ಇಲ್ಲಿ. ನಾನು ಆಗ್ಲೇ ಹೇಳಿದೆ, ಎಲ್ಲಾ ಕಡೆ ಆಲ್ಮೋಸ್ಟ್ QR ಕೋಡ್ಸ್ನ ಇಟ್ಟಿದ್ದಾರೆ. ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಅಂತ. ಕೇಕ್ ಶೋ ಬಗ್ಗೆ ಆಗಿರ್ಬೋದು, ಅಥವಾ ಈ ಕೇಕ್ ಮಾಡೆಲ್ ಏನಿದೆ ಅದ್ರ ಬಗ್ಗೆ ಆಗಿರ್ಬೋದು. ಇಲ್ಲಿ ಡಿವೈನ್, ಯಾಕಂತ ಹೇಳಿದ್ರೆ ಪೂರಿ ಜಗನ್ನಾಥ್ ಅಂತ ಅಂದ್ರೆ ಎಲ್ರಿಗೂ ಕೂಡ ಒಂದು ಭಕ್ತಿ ಭಾವ, ಅದನ್ನ ಕೇಕ್ ಮೂಲಕ ಇಲ್ಲಿ ತರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಪೂರಿ ಜಗನ್ನಾಥ್ಗೆ ಹೋಗಿ ನೋಡೋಕಾಗ್ದಿದ್ದವರು ಅಥವಾ ಅದರ ರೆಪ್ಲಿಕಾ ನೋಡ್ಬೇಕು ಅಂತ ಟ್ರೈ ಮಾಡ್ತಿದ್ದವರಿಗೆ ಬಹುಶಃ ಇದು ಇಷ್ಟ ಆಗಬಹುದು ಅನ್ಸುತ್ತೆ. ದೇವರು ಅಂದ್ರೆ 100% ಇಷ್ಟಪಟ್ಟೆ ಪಡ್ತಾರೆ ಜನ. ಅದರಲ್ಲೂ ಈ ತರ ಡಿಫ್ರೆಂಟ್ ಆಗಿ ಏನೇನಾದ್ರೂ ಇತ್ತು, ಈ ತರ ಶೋಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಇಷ್ಟಪಡ್ತಾರೆ. ನಾನು ಸೇರಿದಂತೆ ನೋಡ್ತಿರೋ ನಿಮ್ಮಲ್ಲೂ ತುಂಬಾ ಜನ ಬೋನ್ಸೈ ಟ್ರೀಗಳನ್ನ ಮನೆಯಲ್ಲಿ ಇಟ್ಕೊಂಡಿರ್ತೀರಾ. ಸೊ ಆ ಬೋನ್ಸೈ ಟ್ರೀದು ಒಂದು ರೆಪ್ಲಿಕಾ ಇಲ್ಲಿದೆ ವಿತ್ ಕೇಕ್ ಮಾಡೆಲ್. ಕೇಕ್ ಮಾಡೆಲ್ ಅಲ್ಲೇ ಅದನ್ನ ಇಟ್ಟಿದ್ದಾರೆ. ಒಂದೊಳ್ಳೆ ಗಾರ್ಡನ್ ವಿತ್ ಬೋನ್ಸೈ ಟ್ರೀ ವಿತ್ ಫುಲ್ ಫ್ಲವರ್ಸ್, ಡಿಫ್ರೆಂಟ್ ಆಗಿದೆ. ಪ್ರತಿ ಸರಿ ಕೇಕ್ ಶೋಗೆ ಬಂದಾಗೂ ಲವ್ಗೆ ಸಂಬಂಧಪಟ್ಟಿದ್ದು ಏನಾದ್ರೂ ಒಂದು ಇದ್ದೇ ಇರುತ್ತೆ. ಒಂದು ಹುಡುಗ ಹುಡುಗಿನೋ ಫೇಸ್ ಏನಾರು ಇರ್ತಾರೆ, ಅಥವಾ ಹಾರ್ಟ್ ಏನಾರು ಇರುತ್ತೆ. ಈ ಸರಿನೂ ಅದೇ ರೀತಿ ಒಂದೆಲ್ಲ ಅಂದ್ರೆ 2 ಲವ್ ಬರ್ಡ್ಸ್ ವಿತ್ ಹಾರ್ಟ್, ಕಂಪ್ಲೀಟ್ ಆಗಿ ಹಾರ್ಟ್ 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 ಕಾಣಿಸ್ತಾ ಇದೆ. ಮೇಲ್ಗಡೆ ಒಂದು ವೆಡ್ಡಿಂಗ್ ಪೇರ್, ಅಂದ್ರೆ ಮದುವೆ ಆಗೋದಕ್ಕೆ ರೆಡಿ ಆಗಿರೋರು ಅಥವಾ ಮದುವೆ ಆಗಿರೋಂಥ ಒಂದು ಪೇರ್ನು ಇಟ್ಟಿದ್ದಾರೆ. ಅಂದ್ರೆ ಲವ್ ಅಂತ ಅಂದ್ಬಿಟ್ಟು ತೋರಿಸ್ಬೇಕಲ್ಲ, ಲವ್ಗೆ ಸಿಂಬಲ್ಲೇ ಹುಡುಗ ಹುಡುಗಿ, ಅದ್ರ ಜೊತೆಗೆ ಲವ್ ಬರ್ಡ್ಸ್ ಕಂಪ್ಲೀಟ್ ಆಗಿದೆ. ನಮ್ಮ ಚೈಲ್ಡ್ಹುಡ್ ಅಲ್ಲಿ ಟಾಮ್ ಅಂಡ್ ಜೆರ್ರಿ ಅವರು ಇವರು ಅಂತ ಅಂದ್ಬಿಟ್ಟು ಒಂದಷ್ಟು ಕಾಮಿಕ್ಸ್ ಇತ್ತು. ಈಗ ತುಂಬಾ ಬೇರೆ ಬೇರೆನೇ ಇದೆ. ಇವಾಗಿನ ಜನರೇಷನ್ ಮಕ್ಕಳು ನೋಡೋಂಥವ್ರೆ ಬೇರೆ ಬೇರೆ. ಹಂಗಾಗಿ ಈ ಮೋನಾ ಇದೇನಿದೆ ಆ ಥೀಮಲ್ಲಿ ವಾಟರ್ ಶಿಪ್ ನ ಬಿಲ್ಡ್ ಮಾಡಿದ್ದಾರೆ. ಜೊತೆಗೆ ವಿತ್ ಫೋಟೋ ಫ್ರೇಮ್ ಕೂಡ ಅಲ್ಲಿ ಇಟ್ಟಿದ್ದಾರೆ ನೋಡಿ ಹಿಂದೆ. ಇವೆಲ್ಲ ಮಕ್ಕಳಿಗೆ ಇಷ್ಟ ಆಗುವಂಥದ್ದು. ಒಂದ್ಸತಿ ಮಕ್ಕಳನ್ನ ಕರ್ಕೊಂಡ್ಬಂದ್ರೆ ಬಹುಶಃ ಎಲ್ರಿಗೂ ಇಷ್ಟ ಆಗುತ್ತೆ, ಎಲ್ಲ ಮಕ್ಕಳು ಇಷ್ಟ ಪಡ್ತಾರೆ ಅನ್ಸುತ್ತೆ. ನಾರ್ಮಲಿ ಡ್ರ್ಯಾಗನ್ ಅಂತ ಅಂದಿದ ತಕ್ಷಣ ದೊಡ್ಡ ಭಯಂಕರವಾಗಿರುವಂತಹ ಪ್ರಾಣಿ, ನಮ್ಮನ್ನ ನೋಡಿದ ತಕ್ಷಣ ತಿನ್ಕೊಬಿಡುತ್ತೆ, ಎಲ್ಲರನ್ನೂ ಸಾಯಿಸ್ಬಿಡುತ್ತೆ ಅಂತ ಭಯಾನಕವಾಗಿ ಯೋಚನೆ ಮಾಡ್ತೀವಲ್ವಾ. ಆದ್ರೆ ಈ ಟೂತ್ಲೆಸ್ ಡ್ರ್ಯಾಗನ್ಸ್ನ ನೋಡಿದ್ರೆ ಒಂಥರ ಸಣ್ಣ ಮಕ್ಕಳನ್ನ ಆಟ ಆಡಿಸ್ತೀವಲ್ಲ, ಆ ಥರ ಖುಷಿ ಆಗುತ್ತೆ. ಸೊ ಆ ರೀತಿಯ ಡ್ರ್ಯಾಗನ್ಸ್ ಅನ್ನ ಇಲ್ಲಿ ಕೇಕ್ ರೆಪ್ಲಿಕಾ ಮೂಲಕ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಇಟ್ಸ್ ಗುಡ್. ಬ್ಲ್ಯಾಕ್ ಆ್ಯಂಡ್ ವೈಟ್, ಕಂಪ್ಲೀಟ್ ಬ್ಲ್ಯಾಕ್, ಹಂಗೆ ವೈಟ್, ಡಿಫ್ರೆಂಟ್ ಆಗಿರುವಂತಹ ಟೂತ್ಲೆಸ್ ಡ್ರ್ಯಾಗನ್ಸ್, ಅಂದ್ರೆ ಸಣ್ಣ ಮರಿಗಳು. ವಯಸ್ಸಿಂದ ನೋಡ್ಕೊಂಡ್ ಬಂದಿರೋದು ಏನಪ್ಪಾ ಅಂತ ಹೇಳಿದ್ರೆ ಕ್ರಿಸ್ಮಸ್ ಟೈಮ್ ಬಂದಾಗೆಲ್ಲ ಈ ಕ್ರಿಸ್ಮಸ್ ಟ್ರೀನ ಅಲಂಕಾರ ಮಾಡೋದು. ಆದ್ರೆ ಕ್ರಿಸ್ಮಸ್ ಟ್ರೀನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ವಿಂಡೋ ಟ್ರೀ ಅಂತ ಹೇಳಿ ಬಾಕ್ಸ್ ತರ ಮಾಡಿ ಮನೆ ಅದು ಇದು ಅಂತ ಹೇಳಿ ಡಿಫ್ರೆಂಟ್ ಆಗಿ ತೋರಿಸೋ ಪ್ರಯತ್ನ ಅಂತೂ ಮಾಡಿದ್ದಾರೆ. ಬಟ್ ನೋಡಿದ ತಕ್ಷಣ ಅದು ಕ್ರಿಸ್ಮಸ್ ಟ್ರೀ ಅನ್ನೋದು ಗೊತ್ತಾಗ್ತಾ ಇದೆ. ಬೇಕಿಂಗ್ ಟೈಮಲ್ಲಿ ಏನಾದರೂ ಮೇ ಬಿ GRB ಅವ್ರದ್ದು ತುಪ್ಪನ ಬಯಸಿದ್ರು ಅನ್ಸುತ್ತೆ ಇವರು, ಅಥವಾ GRB ತುಪ್ಪದಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ತೋರಿಸಿದ್ರು ನೋಡಿ. ಕೆಳಗಡೆ ಮಸಾಲೆ ದೋಸೆ, ಆಮೇಲೆ ಬೇಕಿಂಗ್ ಐಟಮ್ಸ್ ಒಂದಷ್ಟು, ಕೇಕ್ಸ್, ಬಿಸ್ಕೆಟ್ಸು, ಆಮೇಲೆ ಚಕ್ಲಿ, ಇದ್ಯಾವುದೋ ಉಂಡೆ ಬೇರೆ ಮಾಡಿಟ್ಟಿದ್ದಾರೆ. ಇದ್ಯಾವ ಉಂಡೆನೋ ಗೊತ್ತಿಲ್ಲ. ಒಂದು ಬಾಟಲ್ನೇ GRB ಬಾಟಲ್ನೇ ಕೇಕಲ್ಲಿ ತೋರಿಸ್ಬಿಟ್ಟಿದ್ದಾರೆ. GRB ತುಪ್ಪ ಮರಳಾಗಿ. ಇದು ಡಿಫ್ರೆಂಟ್ ಅಂತ ಯಾಕೆ ಅಂದ್ರೆ ಮಕ್ಕಳಿಗೆ ಇಷ್ಟ ಆಗೋದು ತುಂಬಾ ಕೇಕ್ಸ್ ಇದೆ. ಇದರಲ್ಲೊಂದು ರೈಮ್ ಕೇಕ್ ಅಂತೆ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ದಿಸ್ ಲಿಟಲ್ ಪಿಗಿ ಹೆಕರಿ ಡಿಕರಿ ಡಾಕ್ ಅಂತೆ. ಏನಪ್ಪಾ ಇದು, ಯಾವ್ದೋ ಫಸ್ಟ್ ಟೈಮ್ ಕೇಳ್ತಿರೋದು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತೂ ಕೇಳಿರ್ತೀವಿ. ಸೊ ರೈಮ್ ಥೀಮಲ್ಲಿ ಒಂದು ಮಾಡಿದ್ದಾರೆ, ಮಕ್ಕಳಿಗೆ ಇಷ್ಟ ಆಗುವಂಥದ್ದು. ಒಂದು ಶೂ, ಅದ್ರ ಮೇಲೆ ಇನ್ನೊಂದು ಏನೇನೋ ಮಾಡಕ್ ಟ್ರೈ ಮಾಡಿದ್ದಾರೆ. ಬೇರೆ ಇದೆ ಆ ಕಡೆ ಏನೋ ಮನೆಯಿಂದ ಸ್ಕೂಲಿಗೆ ಹೋಗ್ತಿರೋದ. ವಿತ್ ಕ್ಲಾಕ್ ಇದೆ ಅಲ್ಲಿ ನೋಡಿ. ಈ ಕಡೆಯಿಂದ ಬಂದ್ರೆ ಕ್ಲಾಕ್ ಕೂಡ ಕಾಣಿಸುತ್ತೆ.
ನಾನು ಆಗಲೇ ಹೇಳಿದೆ, ಬರ್ಡೇ, ಮದುವೆ, ಎಂಗೇಜ್ಮೆಂಟ್ ಏನೇ ಒಂದು ಸ್ಪೆಷಲ್ ಅಕೇಶನ್ಸ್ ಇರಲಿ ಎಲ್ಲದಕ್ಕೂ ಕೇಕ್ ಕಟ್ ಮಾಡೋದಂತೂ ಇವಾಗಂತೂ ಟ್ರೆಂಡ್ ಆಗಿಬಿಟ್ಟಿದೆ. ಅದೇ ಥರ ವೆಡ್ಡಿಂಗ್ ಕೇಕ್ಸ್, ಡಿಫ್ರೆಂಟ್ ಆಗಿರೋ ವೆಡ್ಡಿಂಗ್ ಕೇಕ್ಸ್ನ ನಾವು ಕಟ್ ಮಾಡಬೇಕು, ಮದುವೆ ಟೈಮ್ನಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅನ್ಕೋತಿರ್ತಾರೆ. ಆ ಥರ ಒಂದು ಶೋ ಪೀಸ್ನ ಇಲ್ಲಿ ರೆಪ್ಲಿಕಾನ ಕೇಕ್ ಇಟ್ಟಿದ್ದಾರೆ, ದೊಡ್ಡದು ಚೆನ್ನಾಗಿದೆ. ಮೇಲೆ ಇಬ್ಬರು ಕಪಲ್ಸ್ ಇದ್ದಾರೆ, ಕೆಳಗಡೆ ಫ್ಲವರ್ಸ್ ಎಲ್ಲ ತುಂಬಿರುವಂತಹ ವೆಡ್ಡಿಂಗ್ ಕೇಕ್ ರೆಡಿ ಆಗಿದೆ. ಮಸ್ಜಿದ್ ಅಲ್ಲ, ಈದ್ ಮುಬಾರಕ್ದು ಮಸ್ಜಿದ್ ಕೇಕ್, ಮಸೀದಿಯನ್ನೇ ಕೇಕ್ ಮೂಲಕ ಇಲ್ಲಿ ಇಳಿಸೋ ಪ್ರಯತ್ನ ಮಾಡಿದ್ದಾರೆ. ಯಾವುದೇ ಧರ್ಮಗಳಿಗೂ ಕೂಡ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಕಡೆ ಹಿಂದೂ, ಒಂದು ಕಡೆ ಮುಸ್ಲಿಂ, ಹಾಗೆ ಕ್ರೈಸ್ತರ ಸಲುವಾಗಿ ಅಂದರೆ ಕ್ರೈಸ್ತರೇ ಆಚರಿಸುವಂತಹ ಏನು ಕ್ರಿಸ್ಮಸ್ ಇದೆ, ಆ ಕ್ರಿಸ್ಮಸ್ ಸಂದರ್ಭದಲ್ಲಿ ಎಲ್ಲ ಕೇಕ್ ಶೋ ನಡೀತಾ ಇರೋದು. ಬಟ್ ಎಲ್ಲ ಧರ್ಮದವರಿಗೂ ಕೂಡ ಈ ರೀತಿ ಏನೋ ಒಂದು ರೆಪ್ಲಿಕಾ ಮಾಡೋದ್ರ ಮೂಲಕ, ಕೇಕ್ ಮಾಡೆಲ್ಸ್ ಮಾಡೋದ್ರ ಮೂಲಕ ಖುಷಿ ಆಗೋ ಥರ ಮಾಡಿದ್ದಾರೆ ನೋಡಿ. ಮಸೀದಿ ಕೇಕ್, ಇದು ಕಾರ್ ಥೀಮಲ್ಲಿ ಮಾಡಿರೋದು. ಟಾಯ್ ಕಾರ್ಸ್ ಏನಿರುತ್ತೆ, ಎರೇಸ್ ಕಾರ್ಸ್, ಅದನ್ನೆಲ್ಲ ತೋರಿಸಿ, ಇದು ಸಣ್ಣ ಮಕ್ಳು ಆಟ ಆಡ್ತಿರುತ್ತಲ್ವಾ ಅದೇ ತಾನೆ, ಆ ಥರದ್ದೇ ತಾನೆ ತೋರಿಸೋದಕ್ಕೆ ಟ್ರೈ ಮಾಡಿರೋದು. ಓಕೆ, ಅದಕ್ಕೆ ಏನಂತಾರೆ ಅದರ ಹೆಸರು ಗೊತ್ತಿಲ್ಲ ಆ್ಯಕ್ಚುಲಾಗಿ, ಬಟ್ ಅದು ಸಣ್ಣ ಮಕ್ಕಳು ಅಂತೂ ಆಟ ಆಡ್ತಾರೆ ಅಂತ ಗೊತ್ತು, ಅದನ್ನು ತೋರಿಸೋಕೆ ಟ್ರೈ ಮಾಡಿದ್ದಾರೆ. ಕ್ಯಾಕ್ಟಸ್ ಒಟ್ಟಿನಲ್ಲಿ ಅದೇನದು ಪಾಪಸ್ ಕಳ್ಳಿ ಥರ ಅದು ಡಿಸೈನ್ ಮಾಡಿರ್ತಾರೆ. ಸೌಂಡ್ ಅದು ನಮಗೆ ರಿಪ್ಲೈ ಮಾಡುತ್ತಲ್ಲ ಅದು, ಅದ್ರ ಜೊತೆ ಕಾರ್ ಈ ಮಡ್ರೆಸ್ ಥರ ಮಾಡಿಬಿಟ್ಟಿದ್ದಾರೆ. ಫುಟ್ಬಾಲ್ ಆಡೋವಂತಹ ಪ್ರತಿಯೊಬ್ಬರಿಗೂ ಅಥವಾ ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಇರೋವಂಥವ್ರಿಗೂ ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ಅಂತ ಹೇಳಿದ್ರೆ ಈ ನಮ್ಮ ರೊನಾಲ್ಡೋ ಫುಟ್ಬಾಲ್ನ ಆಟ ಆಡೋದಕ್ಕೆ ರೆಡಿಯಾಗಿರೋವಂಥದ್ದು. ಹೇಗೆ ಅನಿಸ್ತಿದೆ ಕೇಕ್ ಶೋ? ನಿನ್ನ ಹೆಸರು ಹೇಳು ಕಂದ ಫಸ್ಟ್, ಅದಾದ್ಮೇಲೆ ಹೇಳು. ನೀರಜ್ ಕವನ್ವ್ಯ. ಓಕೆ, ಹೇಗೆ ಅನಿಸ್ತಿದೆ ಕೇಕ್ ಶೋ? ಫಸ್ಟ್ ಟೈಮ್ ಬರ್ತಿದ್ಯಾ ಹೆಂಗೆ? ಇಲ್ಲ, ಒಂದು 3 ಟೈಮ್ಸ್ ಬಂದಿದ್ದೀನಿ. ಫಸ್ಟ್ ಸೆಂಟ್ ಜೋಸೆಫ್ ಸ್ಕೂಲ್ ಅಲ್ಲಿ ಆಗಿತ್ತು, ಮುಂಚೆ ಆಗ್ತಾ ಇತ್ತು. ಆಮೇಲೆ ಅದು 49th ಬಾರಿ ಅಲ್ಲಿ. ಆಮೇಲೆ ನೆಕ್ಸ್ಟ್ ಅವಾಗ ಅಂದ್ರೆ 3 ವರ್ಷದ ಹಿಂದೆಯಿಂದನೂ ಬರ್ತಾ ಇದ್ಯಾ? ಡನ್. ಆಮೇಲೆ ನೆಕ್ಸ್ಟ್ ಇನ್ನೊಂದ್ಸರಿ ಬಂದೆ. ಆಮೇಲೆ ಇದು ನನಗೆ ಬೇರೆ ಬೇರೆ ಕೇಕ್ಸ್ ಎಲ್ಲ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತೈತೆ. ಅದ್ರಲ್ಲಿ ಬೇರೆ ರೊನಾಲ್ಡೋದಿದೆ. ರೊನಾಲ್ಡೋ ನೋಡಕ್ಕೋಸ್ಕರ ಬಂದಿದ್ಯಾ? ಆಮೇಲೆ ಕಾಂತಾರದ್ ಕೂಡ. ಕಾಂತಾರ, ರೊನಾಲ್ಡೋ ಎರಡು ನೋಡೋದಕ್ಕೆ ಅಂತ ಹೇಳಿ. ಬೇರೆದೆಲ್ಲ ಇಷ್ಟ ಆಯ್ತಾ? ಫೈನಾ? ಏನಂದ್ರೆ ಫುಟ್ಬಾಲ್ ಅಂದ್ರೆ ಅಷ್ಟೊಂದು ಇಷ್ಟನಾ ರೊನಾಲ್ಡೋ ನೋಡಕ್ಕೆ? ಮತ್ತೆ ರೊನಾಲ್ಡೋ ಫ್ಯಾನು, ಆದ್ರೆ ಫುಟ್ಬಾಲ್ ಅಷ್ಟೊಂದು ಇಷ್ಟ ಇಲ್ಲ. ಫುಟ್ಬಾಲ್ ಇಷ್ಟ ಇಲ್ಲ, ಬಟ್ ರೊನಾಲ್ಡೋ ಫ್ಯಾನು. ಕ್ರಿಕೆಟ್ ಇಷ್ಟ ನನಗೆ. ಓಕೆ, ಕ್ರಿಕೆಟ್ ಅಲ್ಲಿ ಯಾರು ಇಷ್ಟ? ವಿರಾಟ್. ಓಕೆ, ಫೈನ್, ಥ್ಯಾಂಕ್ ಯು ಚಿನ್ನ. ಎಷ್ಟೋ ತನಕ ನೋಡೋ ಕೇಕ್ ಆಯ್ತು, ಈಗ ತಿನ್ನೋ ಕೇಕ್ ಕೂಡ ರೆಡಿ ಆಗಿದೆ. ಬೇರೆ ಬೇರೆ ಕೇಕ್ಸ್, ಪೇಸ್ಟ್ರೀಸ್, ಬಿಸ್ಕೆಟ್ಸ್, ಕುಕೀಸ್, ಕಂಪ್ಲೀಟ್ ಆಗಿ ಎಲ್ಲ ಐಟೇಬಲ್ಸ್. ಇಲ್ಲಿ ಫುಡ್ ಸ್ಟಾಲ್ ಇರೋದ್ರಿಂದ ಬೇರೆ ಬೇರೆ ಥರದ್ದು ಫುಡ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನನ್ನ ಗಂಡ ಮಾತ್ರ ಏನು ಕೊಡ್ಸಕ್ಕೆ ರೆಡಿ ಇಲ್ಲ. ಏನು ಕೊಡಿಸ್ತೀರಾ? ಸ್ಪಾನ್ಸರ್ ತಗೊಳ್ಳೋದಲ್ಲ, ನೀವೇನ್ ಕೊಡಿಸ್ತೀರಾ ಅಂತ ಕೇಳಿದ್ದು. ಅದ್ ನನ್ನ ಹೆಸರಲ್ಲಿ ಬಂದಿರೋದು, ನಿಮ್ಮ ಹೆಸರಲ್ಲ. ಓಕೆ, ಹರೀಶ್ ಅವ್ರ ಕಡೆಯಿಂದ ಸಿಕ್ಕಿರೋದು ಇದು. ಫೈನ್, ಮುಂದೆ ಏನ್ ಸಿಗುತ್ತೆ ನೋಡ್ಕೊಂಡೋಣ. ಡ್ರೈ ಫ್ರೂಟ್ಸ್ ಬೇಕು ಅಂತ ಅಂದ್ರೂ ಕೂಡ ಪರ್ಚೇಸ್ ಮಾಡೋದಕ್ಕೆ ಆಪ್ಷನ್ ಇದೆ. ಎಲ್ಲ ತರ ಡ್ರೈ ಫ್ರೂಟ್ಸು, ಬೆರೀಸ್ ಎಲ್ಲವೂ ಕೂಡ ಇದೆ. ಗ್ರಾನೈಟ್ ಅಲ್ಲಿ ಮಾಡಿರುವಂತಹ ಬೇರೆ ಬೇರೆ ಐಟಮ್ಸ್ ಎಲ್ಲ ಇದೆ. ಅಂದ್ರೆ ಮನೆಗೆ ಡೆಕೋರೇಟ್ ಮಾಡೋದು. ಏನು? ನನ್ ಗಂಡ ನೋಡಿ, ಇಲ್ಲಿ ಇದು ಬ್ಲಾಕ್ ಮಾರ್ಬಲ್ ಇದ್ರಲ್ಲಿ ಮಾಡಿರೋದು. ಇದನ್ನ ತಗೊಂಡು ಮನೆಗೆ ಹೋಗೋಣ ಬಾ ಅಂತೆ. ನಮ್ಮ ಜೈಶು ಹೇಳ್ತಾಳಲ್ಲ ಹಂಗೆ, ಏನ್ ನೋಡಿದ್ರು ಮನೆ ಬಾ ಅಂತ ಇವರು ಮನೆಗೆ ಹೋಗೋಣ ಬಾ ಅಂತ ಅರಿತಿದ್ದಾರೆ. ಚೆಸ್ ಬೋರ್ಡ್ ನೋಡಿ, ದೊಡ್ಡ ದೊಡ್ಡ ಸ್ಟೋನ್ಸ್ದು. ನಮ್ಮ ಹೆಣ್ಮಕ್ಳಿಗೆ ಇಷ್ಟ ಆಗೋ ಐಟಮ್ಸ್, ನನಗೂ ಕೂಡ. ಬಟ್ ಏನು ಮಾಡೋದು, ಕಂಟಿನ್ಯೂಸ್ ಶಾಪಿಂಗ್ ಮಾಡೋದ್ರಿಂದ ನನ್ನ ಗಂಡ 100% ಕೊಡ್ಸಲ್ಲ. ಗಂಡ್ಮಕ್ಳಿಗೂ ಯೂಸ್ ಆಗೋಂಥ ಒಂದಷ್ಟು ಐಟಮ್ಸ್ ಇದೆ ನೋಡಿ. ಇದೆಲ್ಲ ಗಂಡ್ಮಕ್ಳದು, ಆದರೆ ಹೆಣ್ಮಕ್ಳಿಗೆ ಜಾಸ್ತಿ ಪ್ರಿಫರೆನ್ಸ್. ಯಾಕಂದರೆ ಹೆಣ್ಮಕ್ಳೇ ಶಾಪಿಂಗ್ ಜಾಸ್ತಿ ಮಾಡೋದು. ಮನೆಗೆ ಬೇಕಾಗಿರೋ ಥಿಂಗ್ಸು, ಅಂದರೆ ಇಂಟೀರಿಯರ್ ಡಿಸೈನ್ ಮಾಡೋದಕ್ಕೆ ಬೇಕಾಗಿರೋಂಥ ಐಟಮ್ಸ್. ಸೋಫಾ ಸೆಟ್ಟಿಂದ ಹಿಡಿದು ಡೈನಿಂಗ್ ಟೇಬಲ್ ಆಗಿರ್ಬೋದು, ಇಲ್ಲ ಮನೆಗೆ ಏನೇನು ಬೇಕು ಫರ್ನಿಚರ್ ಅದೆಲ್ಲ, ಜೊತೆಗೆ ಮ್ಯಾಟ್ಸು ಅದು ಇದು ಕಂಪ್ಲೀಟ್ ಎಲ್ಲ ಥರ ಸ್ಟಾಲ್ಸು ಕೂಡ ಇದೆ. ಒಳಗಡೆ ಬಂದರೆ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಫರ್ನಿಚರ್ಸ್, ಸಕ್ಕತ್ತಾಗಿರೋ ಈ ಸ್ಟೂಲ್ ಥರ ಐಟಮ್ಸು, ಟೀಪಾಯ್ ಥರ ಎಲ್ಲ ಇದೆ ಡಿಫ್ರೆಂಟ್ ಆಗಿರೋದು.
ಮನೆಗೆ ಬೇಕಾಗಿರುವಂತಹ ಫೌಂಟೈನ್ಸ್, ವಾಟರ್ ಫೌಂಟೈನ್ಸ್ ಏನಿದೆ, ವಾಟರ್ ಫೌಂಟೈನ್ಸ್ ತುಂಬ ಚೆನ್ನಾಗಿರೋದು. ಚಿಕ್ಕದಿಂದ ಹಿಡಿದು ದೊಡ್ಡದ್ರವರೆಗೂ ಇದೆ. ಡಿಫ್ರೆಂಟ್ ಆಗಿರೋದು. ಕಸ್ಟಮೈಸ್ ಎಲ್ಲ ಮಾಡ್ಕೊಡ್ತೀರಾ? ಇದೇ ಸೇಮ್ ಪೇಸ್ ಏನಿದೆ ಅದು ತಗೊಂಡು ಹೋಗ್ಬೋದು. ಏನ್ ಪ್ರೈಸ್ ಸ್ಟಾರ್ಟಿಂಗು? 1500 ಇದೆ ಸ್ಟಾರ್ಟ್. ಹಾ, ದೊಡ್ಡದು ಮ್ಯಾಕ್ಸಿಮಮ್ ಇರೋದು 45,000 ಬುದ್ಧ. ಹಾ, ಸೂಪರ್ ಆಗಿದೆ. ಥ್ಯಾಂಕ್ ಯು. 5D ಫೋಟೋಸ್ ಎಲ್ಲ ಇದೆ, ಬೇರೆ ಬೇರೆ ತರ ಶಾಪ್. ಇಲ್ಲೇ ಪೇಂಟ್ ಕೂಡ ಮಾಡ್ತಾ ಇದ್ದಾರೆ. ಸರ್, ಏನ್ ಕಾಸ್ಟ್ ಇದು? 15,000. ಓಕೆ. ಹಾ, ಸಕ್ಕತ್ತಾಗಿರೋ ಕೃಷ್ಣ ರಾಧಾ. ಹಾ, ನೀವು ಮನೆ ಮಾಡ್ಬೇಕಾರೆ ಎಲ್ಲ ತಂದು ಇವಾಗ ಬನ್ನಿ. ಜಾಸ್ತಿ ನೋಡ್ತಾ ಹೋದ್ರೆ ಬರೀ ಹೆಣ್ಣು ಮಕ್ಕಳಿಗೆ ಇಷ್ಟ ಆಗುವಂತ ಐಟಮ್ಸ್ ಜಾಸ್ತಿ ಇದೆಯಪ್ಪ. ನೋಡಿ, ಮಿಕ್ಸಿ ತರ ಆನ್ ಅಂಡ್ ಆಫ್ ಇರುತ್ತೆ. ಆನ್ ಮಾಡಿದ್ರೆ ಬಿಸಿ ಗಾಳಿ ಬರುತ್ತೆ, ಕೈ ಹಿಡಿ ಮೇಡಮ್. ನೋಡಿ, ಇದೆಲ್ಲ ನೀವ್ ಏನ್ ಮಾಡ್ತೀರಾ, ಆಯಿಲ್ ಅಲ್ಲಿ ಮಾಡ್ತೀರಲ್ವಾ? ಒಂದು ಡ್ರಾಪ್ ಆಯಿಲ್ ಬೇಡ, ಆನ್ ಮಾಡಿ ಒಳಗಡೆ ಹಾಕಿ. ಬರೀ 30 ರಿಂದ 40 ಸೆಕೆಂಡ್ ಅಲ್ಲಿ ಎಲ್ಲ ಅದೇ ಬರುತ್ತೆ. ಈ ತರ ನಿಮ್ ಮನೆಯಲ್ಲಿ 80 ಐಟಮ್ ಮಾಡ್ಬೋದು. ಜೋಳ ಹಾಕ್ರೆ ಪಾಪ್ಕಾರ್ನ್, ಹಪ್ಪಳ, ಮಜ್ಜಿಗೆ ಮೆಚ್ಚುಗೆ, ಬ್ರೆಡ್ ಟೋಸ್ಟ್, ಕಡ್ಲೆ ಬೀಜ, ಕಡಲೆಕಾಳು, ಬಾದಾಮಿ, ಗೋಡಂಬಿ, 3-4 ಬೆಳ್ಳುಳ್ಳಿ, ಫಿಂಗರ್ ಚಿಪ್ಸ್ ಎಲ್ಲ ಆಗುತ್ತೆ. ಮಾಡಿ ನಮ್ಮ ಮಿಷಿನ್ ಅಲ್ಲಿ 1 ಡ್ರಾಪ್ ಆಯಿಲ್ ಬೇಡ. ನೋಡಿ, ಎಷ್ಟು ಪ್ರೈಸ್? 3,990 ಇದೆ. 1,200 ರೂಪಾಯಿ ಡಿಸ್ಕೌಂಟ್ ಇದೆ. ಡಿಸ್ಕೌಂಟ್ ಹೋಗಿ 2,790. 5 ವರ್ಷ ವಾರಂಟಿ ಗ್ಯಾರಂಟಿ. 5 ವರ್ಷ ವಾರಂಟಿ. ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್, ರಾಜಾಜಿನಗರದಲ್ಲಿ ಆಫೀಸ್ ಇದೆ, ಬೇರೆ ಊರೆಲ್ಲ ಓಕೆ, ಡನ್. ರೋಸ್ಟ್ ಆಗಿ ಎಲ್ಲ ಆಟೋಮೆಟಿಕ್ ಅದೇ ಹೊರಗಡೆ ಬರುತ್ತೆ. 1 ಡ್ರಾಪ್ ಎಣ್ಣೆ ಬೇಡ. ನಿಮ್ಗೆ ಕಡ್ಲೆ ಹಾಕಿದ್ರೆ ಉರುಗಡ್ಲೆ ಬರಲ್ಲ. ನಮ್ಮ ಮಿಷಿನ್ ಅಲ್ಲಿ ಹಾಕಿದ್ರೆ ಉರುಗಡ್ಲೆ ಆಗುತ್ತೆ. ಹೌದಾ? ಒಂದ್ಸತಿ ತೋರಿಸಿ ಅದನ್ನ. ಇದೊಂದು ಬಾಕಿ ಇದೆ. 1 kg ಹಾಕೋಬಹುದು ಮೇಡಮ್. ಇಲ್ಲಿ ನಾನು ಡೆಮೋಗೆ ಕಡಿಮೆ ತೋರಿಸ್ತಾ ಇದ್ದೀನಿ. ನೀವು ಮಾಡಿದಾಗ 1 kg ಹಾಕೊಳ್ಳಿ. ಆಮೇಲೆ ಇದು ಹೊರಗಡೆ ಬರಲ್ಲ, ಆಫ್ ಮಾಡಿ ತಗೋಬೇಕು ನೀವು ಅಷ್ಟೇ, ಬೇರೆ ಏನಿಲ್ಲ. लाइट इदाग्तिदे भैया ये कितने का है 2500 सेट ओके स्टार्टिंग प्राइस कितना स्टार्टिंग प्राइस ही 2005 ओके 2000 फुल सेट कश्मीर दंते स्टोन वाश टॉप्स ಏನ್ ಸ್ಟೋನ್ ವಾಶ್ टॉप्स इसका मतलब क्या है स्टोन वाश टॉप्स रियल कलर ये होगा हाँ कश्मीर में इस फैब्रिक को स्टोन वॉश ओके रियल कलर निकाल के ये कलर बनाते हैं कॉटन की तरह श्रिंक होगा ना ओके ಆ ತರ ಆ ಕಲರ್ ನ ಆ ಕಲರ್ ಚೇಂಜ್ ಮಾಡಿರೋದ್ಮಾ ಆದ್ರೆ ಅದು ಹಳೆ ತರ ಕಾಣಿಸ್ತಿದೆ ಅಂತ ನಂಗೆ ಬೇಡ ಅಂದಿದ್ದು ಹಾ ಫೈನ್ ये बैग्स कितने का है 500 फिक्स प्राइस है क्या फिक्स प्राइस ಸೊ ಫೈನಲಿ ನಾವು ಕೇಕ್ ಶೋನ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಒಂದಷ್ಟು ಲಗೇಜ್ ಮನೆಗೂ ತಗೊಂಡು ಅದು ಇದು ಅಂತ ಕಣ್ಣಿಗೆ ಕಾಣಿಸಿದ ಹೆಣ್ಮಕ್ಳು ಅಂದರೆ ಕೇಳಬೇಕಾ, ನಿಮಗೆ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲೂ ಮನೆಗೆ ಏನಾದರೂ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು ಅಥವಾ ಕಿಚನ್ ಐಟಮ್ಸ್ ಆಗಿರ್ಬೋದು, ಏನು ಬೇಕು ನಿಮಗೆ, ಬಟ್ಟೆ ಬೇಕಾ, ಇಲ್ಲ ನನ್ನ ಗಂಡ ಬೇಡ ಇನ್ನು ಬಟ್ಟೆ 3 ತಿಂಗಳು ತೆಕ್ಕೊಡಲ್ಲ ಅಂತ ನಿನ್ನೆ ಅಷ್ಟೇ ಶಾಪಿಂಗ್ ಮುಗಿಸಿ ಬಂದವರು, ಅಲ್ಲಿ ನೋಡಿದ ತಕ್ಷಣ ಕಾಶ್ಮೀರಿ ಡ್ರೆಸ್ ಯಾವುದೋ ಇಷ್ಟ ಆಯಿತು ಅಂತ ತಗೋ, ಇದು ಎಷ್ಟಾರು ಆಗಲಿ ತಗೋ ಅಂತ ಹೇಳಿ ತೆಕ್ಕೊಟ್ರು. ಅಷ್ಟು ಖುಷಿಯಾಗೋ ಅಂದರೆ ಕಾಸ್ಟ್ ಒಂದೊಂದು ಜಾಸ್ತಿನೇ ಇದೆ, ಬಟ್ ತಗೊಳ್ಳೋಂಥದ್ದಂತೂ ಇದೆ, ಅಫೋರ್ಡೆಬಲ್ಲು ಇದೆ ಕೆಲವೊಂದು. ಸೊ ನೋಡಬೇಕು, ಸರ್ಚ್ ಮಾಡಬೇಕು ನಿಮ್ಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳಿ. ನಿಮ್ಗೆ ಒಂದು ಕಡೆ ಕೇಕ್ ಶೋ ನೋಡ್ದಂಗೂ ಆಗುತ್ತೆ, ಮನೆಗೆ ಇನ್ನೊಂದು ಕಡೆ ಶಾಪಿಂಗು ಪರ್ಚೇಸು ಎಲ್ಲ ಮಾಡ್ದಂಗೆ ಆಗುತ್ತೆ. ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಖಂಡಿತ ನಾನಂತೂ ಹೇಳ್ತೀನಿ, ನಾನು ರೆಫರ್ ಮಾಡ್ತೀನಿ. ನಿಮಗೂ ಫ್ರೀ ಟೈಮ್ ಇತ್ತು ಅಂತ ಹೇಳಿದ್ರೆ ಬಂದು ಹೋಗಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ವಿಡಿಯೋನ ಇಷ್ಟಪಡ್ತಾ ಇದ್ದೀರಾ, ಲೈಕ್ ಮಾಡಿ. ನಿಮ್ಮ ಸಜೆಷನ್ಸ್ ಏನೇ ಇತ್ತು ಅಂತ ಹೇಳಿದ್ರು ಕಮೆಂಟ್ ಮೂಲಕ ತಿಳಿಸಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನೋಡ್ತಿದ್ದೀರಾ, ಥ್ಯಾಂಕ್ ಯು.